ಬೆಳಗಾವಿಯಲ್ಲಿ ಇವತ್ತು ಲೋಕಾಯುಕ್ತ ದಾಳಿ ನಡೆಸಿದೆ. ಹಾಗಾಗಿ ಬೆಲೆಗೆ ಬಿದ್ದಿದ್ದು ಇವತ್ತು ಬೃಹತ್ ತಿಮಿಂಗಿಲ. ಬೆಳಗಾವಿ ನಗರಾಭಿವೃದ್ಧಿ ಅಧಿಕಾರಿಯ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಬೆಳಗಾವಿ ನಗರಾಭಿವೃದ್ಧಿ ಎಇಇ ಅಜಯ್ ಸಿಂಗ್ ರಜಪೂತ್ ಇವರ ಮನೆಯಲ್ಲಿ ಇವತ್ತು ಲೋಕ ದಾಳಿ ನಡೆಸಿದ್ದು 6 ಕೆಜಿ ಚಿನ್ನ, 5 ಕೆಜಿ ಬೆಳ್ಳಿ, 3.12 ಕೋಟಿ ಡೆಪಾಸಿಟ್ ಹಣ, ಐಷಾರಾಮಿ ಕಾರು, ಬೈಕ್ಗಳು ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಬೆಳಗಾವಿಯ 7 ಕಡೆ ನಡೆದಿರುವಂತಹ ದಾಳಿಯಲ್ಲಿ ಅಪಾರ ಆಸ್ತಿ ಇಲ್ಲಿ ಪತ್ತೆಯಾಗಿದೆ. ಒಟ್ಟು 14 ಕೋಟಿಗೂ ಹೆಚ್ಚು ಅಕ್ರಮ ಆಸ್ತಿ ಪತ್ತೆಯಾಗಿದೆ ಈ ಒಂದು ಲೋಕ ದಾಳಿಯಲ್ಲಿ. ಆಂಜನೇಯ ನಗರ ಸೇರಿ 7 ಕಡೆ ಏಕಕಾಲದಲ್ಲಿ ಇವತ್ತು ಐಟಿ ದಾಳಿ ಮಾಡಿತ್ತು. ಡಿಯುಡಿಸಿ ಎಇ ಅಜಯ್ ಸಿಂಗ್ ರಜಪೂತ್ ಮನೆ ಹಾಗೂ ಕಚೇರಿ ಮೇಲೆ ಲೋಕ ಇವತ್ತು ದಾಳಿ ನಡೆಸಿತು. ಬೆಳಗಾವಿಯಲ್ಲಿ 3 ಮನೆ, ಕಚೇರಿ, ಬ್ಯಾಂಕ್ ಲಾಕರ್ ಎಲ್ಲವೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಸವದತ್ತಿ, ಹುಕ್ಕೇರಿ, ಹುಬ್ಬಳ್ಳಿಯಲ್ಲಿ 18 ನಿವೇಶನಗಳು ಪತ್ತೆಯಾಗಿದೆ ನೋಡಿ. ಹೀಗೆ ಅಪಾರ ಪ್ರಮಾಣದ ಆಸ್ತಿ ಇಲ್ಲಿ ಪತ್ತೆಯಾಗಿರುವಂತದ್ದು. ಇವತ್ತು ಸಂಬಂಧಪಟ್ಟಂತ ದಾಖಲೆಗಳ ಪರಿಶೀಲನೆ ಕೂಡ ಮಾಡಿದ್ದಾರೆ ಇವತ್ತು ಲೋಕಾಯುಕ್ತದವರು. ಇವತ್ತು ರಜಪೂತ್ ಅವರ ಮನೆಯಲ್ಲಿ ರೇಡ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅಷ್ಟಿಷ್ಟಲ್ಲ, ಅಪಾರ ಪ್ರಮಾಣದ ಅಕ್ರಮ ಆಸ್ತಿ, ಚಿನ್ನ, ಬೆಳ್ಳಿ, ಕ್ಯಾಶ್ ಎಲ್ಲವೂ ಕೂಡ ಪತ್ತೆಯಾಗಿದೆ. ಹಾಗಾಗಿ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನು ಈಗ ಪರಿಶೀಲನೆ ಮಾಡಲಾಗ್ತಾ ಇದೆ. ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿದೆ. ಕಂತೆ ನೋಟ್ಗಳು ಪತ್ತೆಯಾಗಿದೆ. ಅಜಯ್ ಸಿಂಗ್ ರಜಪೂತ್ ಮನೆಯಲ್ಲಿ 25 ಲಕ್ಷ ಮೌಲ್ಯದ ಈ ಆಸ್ತಿ ಪತ್ತೆಯಾಗಿರುವಂಥದ್ದು. ಹಾಗಾಗಿ ಇವತ್ತು ಅವರ ಮನೆ, ಕಚೇರಿ, ಸಂಬಂಧಪಟ್ಟಂತ ಜಾಗಗಳು ಎಲ್ಲ ಕಡೆ ಇವತ್ತು ದಾಳಿಯನ್ನ ನಡೆಸಿದೆ ಲೋಕ. ಅದಾದ ನಂತರ ತನಿಖೆ ನಡೆಸುತ್ತಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ. ಮಂಜುನಾಥ್, ಇಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದೆ. ಹೌದು, ಈಗ ಲೋಕ ಒಂದು ಕಡೆ ದಾಳಿ ಮಾಡುತ್ತೆ ಅಂತಂದ್ರೆ ಅವ್ರಿಗೆ ಒಂದು ದೂರು ಬಂದಿರುತ್ತೆ. ಎಲ್ಲಾ ಮಾಹಿತಿಯನ್ನ ಆಧರಿಸಿ ಅವರು ಬಲೆಗೆ ಬೀಳ್ಸಿರ್ತಾರೆ ಖಂಡಿತವಾಗಿಯೂ. ಹಾಗಾಗಿ ಏನೆಲ್ಲ ಮಾಹಿತಿಗಳನ್ನ ಆಧರಿಸಿ ಈ ರೀತಿಯಾಗಿ ಇವರು ದಾಳಿಯನ್ನ ಮಾಡಿರ್ಬೋದು? ಇನ್ನು ಏನೆಲ್ಲ ಪತ್ತೆಯಾಗಿದೆ, ಎಷ್ಟು ಸೀಸ್ ಮಾಡ್ಕೊಂಡಿದ್ದಾರೆ ಅಂತ? ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದಾರೆ, 2 ದಿನಗಳ ಹಿಂದೆ ಏನ್ ಲೋಕಾಯುಕ್ತರು ರಾಜ್ಯದ ಹಲವು ಕಡೆ ಏನ್ ಲೋಕಾಯುಕ್ತರು ದಾಳಿ ಮಾಡ್ತಾರೆ, ಏನ್ ಭ್ರಷ್ಟ ಅಧಿಕಾರಿಗಳೇನಿರ್ತಾರೆ, ಅದೇ ರೀತಿಯಾಗಿ ಏನ್ ಬೆಳಗಾವಿಯಲ್ಲಿ ಏನ್ ನಗರಾಭಿವೃದ್ಧಿ ಕೋಶದ AAA ಆಗಿರ್ತಕ್ಕಂಥ ಏನ್ ಅಜಯ್ ಸಿಂಗ್ ರಜಪೂತ್ ಏನಿದಾನೆ ಇವ್ರ ಮನೆ ಮೇಲೂ ಕೂಡ ದಾಳಿ ಆಗುತ್ತೆ. ಅದಾದ ಬಳಿಕ ಅವರು ಏನ್ ಹುಕ್ಕೇರಿಯಲ್ಲಿ ಇರ್ತಕ್ಕಂಥ ಮನೆ ಆಗಿರ್ಬೋದು, ಸವದತ್ತಿಯಲ್ಲಿ ಇರ್ತಕ್ಕಂಥ ಮನೆ ಆಗಿರ್ಬೋದು, ಅವರು ಹಲವು ಕಡೆ ಏನ್ ಮನೆಗಳಿದ್ದು ಅವರು ಎಲ್ಲದರ ಮೇಲೆ ಮತ್ತೆ ಅವರ ಆಫೀಸ್ ಅನ್ನು ಹಿಡಿದು ಎಲ್ಲಗಳು ಏಕಕಾಲಕ್ಕೆ ದಾಳಿಯನ್ನ ಲೋಕಾಯುಕ್ತರು ನಡೆಸಿರ್ತಕ್ಕಂಥದ್ದು. ಏನು ಕಳೆದ 2 ದಿನಗಳಿಂದ ಇಲ್ಲಿವರೆಗೂ ಕೂಡ ಈಗ 14 ಕೋಟಿಗೂ ಅಧಿಕ ಹಣ ಪತ್ತೆಯಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು 6 ಕೆಜಿ ಚಿನ್ನ ಇರ್ಬೋದು, ಅದೇ ರೀತಿ 5 ಕೆಜಿ ಬೆಳ್ಳಿ, ಮತ್ತೆ 3 ಕೋಟಿ 12 ಲಕ್ಷ ಏನ್ ಡಿಪಾಸಿಟ್ ಇರ್ತಕ್ಕಂಥದ್ದು, ಅದೇ ರೀತಿ ಐಷಾರಾಮಿ ಕಾರು, ಬೈಕು ಇವೆಲ್ಲವನ್ನು ಕೂಡ ಈಗ ಲೋಕಾಯುಕ್ತರು ಜಪ್ತಿ ಮಾಡಿರ್ತಕ್ಕಂಥದ್ದು. ಇದಲ್ಲದೆ ಮತ್ತೆ ಅಧಿಕ ಪ್ರಮಾಣದ ಆಸ್ತಿ ಪತ್ತೆಯಾಗಿದ್ರಿಂದ ಮತ್ತೆ ಏನು ಈ ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದು ಲೋಕಾಯುಕ್ತರು. ಒಟ್ಟಾರೆಗೆ ಏನ್ ಈ ಲೋಕಾಯುಕ್ತರಿಗೆ ಏನ್ ಈ ಭ್ರಷ್ಟ ಅಧಿಕಾರಿಗಳಿರ್ತಾರೆ, ಲೋಕಾಯುಕ್ತರಿಗೆ ಅನೇಕ ದೂರುಗಳು ಬಂದಿರ್ತವೆ. ಆ ದೂರುಗಳನ್ನ ಆಧರಿಸಿ ಇವರ ಮೇಲೆ ಏನು ಕಳೆದ 6 ತಿಂಗಳಿಂದ ಇವರನ್ನ ಫಾಲೋ ಅಪ್ ಮಾಡ್ಕೊಂಡು ಬಂದು ಈಗ ಭ್ರಷ್ಟ ಅಧಿಕಾರಿಗಳಿಗೆ ಒಂದ್ ರೀತಿಯಾಗಿ ತಕ್ಕ ಶಿಕ್ಷಣ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದು ಇಲ್ಲಿಗೆ ಮುಗ್ದಿಲ್ಲ ಅಂತ ಹೇಳಿ ಲೋಕಾಯುಕ್ತರು ಕೂಡ ಹೇಳಿರ್ತಕ್ಕಂಥದ್ದು. ನಾವು ತನಿಖೆಯನ್ನ ಮುಂದುವರಿಸ್ತೀವಿ, ಯಾಕಂದ್ರೆ ಇವ್ರಿಗೆ ಇರ್ತಕ್ಕಂಥ ಸಂಬಳಕ್ಕಿಂತನೂ 140% ಅಧಿಕ ಆಸ್ತಿಯನ್ನ ಗಳಿಸಿದ್ದಾರೆ ಅಂತ ಹೇಳಿ ಈಗ ಅಂದ್ರೆ ಏನು ಲೋಕಾಯುಕ್ತ ಮೂಲಗಳಿಂದ ಬರ್ತಾ ಇರ್ತಕ್ಕಂಥದ್ದು. ಅದಲ್ಲದೆ ಈಗ ಲೋಕಾಯುಕ್ತರು ಕೂಡ ಏನು ಈ ಅಜಯ್ ಸಿಂಗ್ ಏನ್ ರಜಪೂತ್ ಏನಿದಾನೆ ಇವನು ಒಂದು ಗುತ್ತಿಗೆ ಆಧಾರದ ಮೇಲೆ ನೌಕರನಾಗಿ ಸೇರಿದಾದ ನಂತರ ಈ ರೀತಿಯಾಗಿ ಆಸ್ತಿ ಗಳಿಸಿದಾನೆ. ಈ ಆಸ್ತಿ ಗಳಿಸ್ಲಿಕ್ಕೆ ಯಾವೆಲ್ಲ ಅಂದ್ರೆ ಆ ಪ್ರಕರಣಗಳಲ್ಲಿ ಅಂದ್ರೆ ಯಾವ್ಯಾವೆಲ್ಲ ಪ್ರಕರಣಗಳಲ್ಲಿ ಯಾವ ರೀತಿಯಾಗಿ ಹಣ ಮಾಡಿದಾರಂತೆ ಆ ರೀತಿಯಲ್ಲಿ ಕೂಡ ಈಗ ಲೋಕಾಯುಕ್ತರು ತನಿಖೆ ನಡೆಸ್ತಾ ಇರುವಂತದ್ದು. ಒಟ್ಟಾರೆಗೆ ಹೇಳ್ಬೇಕಂದ್ರೆ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಈಗ ಲೋಕಾಯುಕ್ತರು ಒಂದ್ ರೀತಿಯಾಗಿ ಬಿಸಿ ಮುಟ್ಟಿಸಿದಾರೆ ಅಂತಾನೆ ಹೇಳ್ಬೋದು ರೋಶಿನಿ. ಇನ್ನು ಈಗ ಈ ಒಂದು ಭ್ರಷ್ಟ ಅಧಿಕಾರಿ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಆಗ್ಬೋದು? ಅದರಲ್ಲೂ ಕೂಡ ಈಗ ಅಪಾರ ಪ್ರಮಾಣದ ಆಸ್ತಿ, ಅಕ್ರಮ ಆಸ್ತಿ ಇದೆಲ್ಲವೂ ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಕ್ರಮ ಆಗುತ್ತೆ ಇಂಥವ್ರ ವಿರುದ್ಧ ಅಂತ ರೋಶಿನಿಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಈಗಾಗಲೇ ಲೋಕಾಯುಕ್ತರು ಹೇಳಿರ್ತಕ್ಕಂಥದ್ದು ಏನು ಇವರು ಇರ್ತಕ್ಕಂಥ ಏನ್ ಸಂಬಳಕ್ಕಿಂತನೂ ಅಧಿಕ ಆಸ್ತಿಯನ್ನು ಈಗ ಪತ್ತೆ ಆಗಿದ್ದರಿಂದ ಇವ್ರ ಮೇಲೆ ಇನ್ನೂ ಸಂಪೂರ್ಣವಾದಂತ ತನಿಖೆ ಮಾಡಿ ಅಂದ್ರೆ ಕೊನೆಯದಾಗಿ ಯಾವ ರೀತಿಯಾಗಿ ಇವರಲ್ಲಿ ಇರ್ತಕ್ಕಂಥ ಆಸ್ತಿಯನ್ನ ಒಟ್ಟಾರೆಗೆ ಒಟ್ಟುಗೂಡಿಸಿ ಅಂದ್ರೆ ಇವ್ರು ಮಾಡಿರ್ತಕ್ಕಂಥದ್ದು ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಇವ್ರ ಮೇಲೆ ಕೆಲಸದಿಂದ ವಜಾ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ಇವ್ರ ಮೇಲೆ ಅಂದ್ರೆ ಆದೇಶದಲ್ಲಿ ಇಟ್ಕೊಂಡು ಇವರನ್ನ ತನಿಖೆಗೆ ಒಳಪಡಿಸ್ತಾರೆ. ಆ ತನಿಖೆಯಲ್ಲಿ ಏನಾದ್ರೂ ಅಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತ ದಾಖಲೆಗಳನ್ನ ಕೊಡದೇ ಇದ್ರೆ ಇವರನ್ನ ಅಂದ್ರೆ ಇವ್ರಿಗೆ ಕಠಿಣವಾದಂತ ಶಿಕ್ಷೆ ಆಗೋದಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ರೋಶಿನಿ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೇಗೆ ಇದೀಗ ಸದ್ಯಕ್ಕೆ ಈ ಅಧಿಕಾರಿ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳೋ ಹಾಗೆ ಇಂಥ ಅಧಿಕಾರಿಗಳ ವಿರುದ್ಧ ಮೊದಲನೇದಾಗಿ ಲೋಕಾಗೆ ದೂರುಗಳು ಬಂದಿರುತ್ತೆ. ದೂರುಗಳು ಬಂದ ನಂತರ ಅವರು ಆ ಒಂದು ದೂರುಗಳನ್ನು ಆಧರಿಸಿ ಏನೆಲ್ಲ ಹೆಚ್ಚಿನ ಮಾಹಿತಿ ಇದೆ ಅದೆಲ್ಲವೂ ಕೂಡ ಆಧರಿಸಿ ಈ ರೀತಿಯಾಗಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ
ತನಿಖೆಗೆ ಇಳಿತಾರೆ. ಅದಾದ ನಂತರ ಈ ರೀತಿಯಾಗಿ ದಾಳಿಯನ್ನ ಸದ್ಯಕ್ಕೆ ಮಾಡಿರುವಂತದ್ದು. ಈ ದಾಳಿಯಲ್ಲಿ ಅತಿ ಹೆಚ್ಚಾಗಿ ಅಪಾರ ಪ್ರಮಾಣದ ಆಸ್ತಿ ಕೂಡ ಸದ್ಯಕ್ಕೆ ಪತ್ತೆಯಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ದೃಶ್ಯಗಳಲ್ಲಿ ಗಮನಿಸಬಹುದು, ಕೋಟಿ ಕೋಟಿ ಮೂಲ್ಯದ ಚಿನ್ನಾಭರಣ, ಕಂತೆ ಕಂತೆ ನೋಟ್ಗಳು ಇದೆಲ್ಲವೂ ಕೂಡ ಈ ಅಧಿಕಾರಿಯ ಮನೆಯಲ್ಲಿ ಪತ್ತೆಯಾಗಿರುವಂತದ್ದು. ಎಲ್ಲವೂ ಕೂಡ ಅಕ್ರಮವಾಗಿ ಮಾಡಿಕೊಂಡಿದ್ರು. ಹಾಗಾಗಿ ಸದ್ಯಕ್ಕೆ ಅಧಿಕಾರಿ ವಿರುದ್ಧ ಈಗ ಕ್ರಮ ಆಗುತ್ತೆ. ಫೈಲ್ ಅವ್ರ ಕಡೆ ಐತಲ್ಲ. ಸಾರಿ ಸ್ವಲ್ಪ